ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಸುನಿಲ್ ಅವರಿಗೆ ಮಲ್ಲಿ ಕುತ್ತಿಗೆಯಲ್ಲಿ ತಾಳಿ ಇರೋದನ್ನು ನೋಡಿ ತುಂಬಾ ಬೇಜಾರಾಗಿರುತ್ತೆ, ಹಾಗೆ ಶಾಕ್ ಆಗಿರುತ್ತೆ. ಹಾಗೆ ಜಯದೇವ್ ಅವ್ರ ಹತ್ರ ಅವರು ಆಂಟಿ ಅವರನ್ನು ಮದುವೆ ಆಗಿರೋರನ್ನ ನಾನು ಬಲೆಗೆ ಬೀಳಿಸ್ಕೊಳ್ಳೋದು ತಪ್ಪಾಗುತ್ತೆ ಅಂತ ಹೇಳಿದಾಗ, ಈ ಕಡೆ ಜಯದೇವ್ ಅವರು ಕೂಡ ನಿನಗೆ ಅದರಿಂದ ದೊಡ್ಡ ಬಿಸ್ನೆಸ್ ಇದೆ, ನಿನ್ನ ಕೈಯಲ್ಲಿ ಆದರೆ ಮಾಡು, ಇಲ್ಲಾಂದರೆ ಬಿಟ್ಟೋಗು ಅಂತ ಹೇಳುವಾಗ ಅವರು ಸುನಿಲ್ ಅವರು ಹೇಳ್ತಾರೆ, ಇಲ್ಲ ನಾನು ಮಾಡ್ತೇನೆ ಬಾಸ್ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಜಯದೇವ್ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಅವರಿಗೆ ತಾಳಿ ಇದೆ ಅಂತ ಗೊತ್ತಾದಾಗನೇ ಇಷ್ಟು ಭಯ ಪಡ್ತಾ ಇದ್ದಾನೆ, ಅವರ ಗಂಡ ನಾನೇ ಅಂತ ಗೊತ್ತಾದರೆ ಇನ್ನೂ ಎಷ್ಟು ಭಯ ಪಡ್ತಾನೋ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಸದಾಶಿವರ ಮನೆಗೆ ಬಂದಿರ್ತಾರೆ. ಹಾಗೆ ಭಾಗ್ಯಮ್ಮ ಅವರು ಮಾತಾಡೋದನ್ನು ನೋಡಿ ಸದಾಶಿವರ ಮಂದಾಕಿನಿಗೆ ತುಂಬ ಖುಷಿಯಾಗಿರುತ್ತೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಭೂಮಿಕಾ ಮತ್ತು ತನ್ನ ಮೊಮ್ಮಗನಿಗೆ ಶಾಕುಂತಲಾ ಅವರಿಂದ ತೊಂದರೆ ಇದೆ, ಅವರನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅಂತ ಹೇಳಿ ಅವರ ಸಹಾಯ ಪಡಿಬೇಕಂತೇಳಿ ಈ ಕಡೆ ಭಾಗ್ಯಮ್ಮ ಅವರು ಅಲ್ಲಿ ಹೋಗಿರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಮತ್ತು ಗೌತಮ್ ಅವರು ಎಲ್ಲಿದ್ದಾರೆ, ಹಾಗೆ ಅವರ ಮೊಮ್ಮಕ್ಕಳು ಎಲ್ಲಿದ್ದಾರೆ ಅಂತ ತಿಳಿಸಿ ಇವರು ಅಲ್ಲಿಗೆ ಹೋಗುವ ಹಾಗೆ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಒಟ್ಟಿಗೆ ಸೇರಿದರೆ ಶಕುಂತಲಾ ಮತ್ತು ಜಯದೇವಿಂದ ಭೂಮಿಕಾ ಮತ್ತು ಗೌತಮ್ ಮತ್ತು ನನ್ನ ಮೊಮ್ಮಕ್ಕಳನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳಿ ಭಾಗ್ಯಮ್ಮ ಅವರು ಪ್ಲ್ಯಾನ್ ಮಾಡಿಕೊಂಡು ಸದಾಶಿವರ ಹತ್ರ ಮಾತಾಡಬೇಕು ಅಂತ ಅಲ್ಲಿ ಹೋಗಿರ್ತಾರೆ. ಹಾಗೆ ಈ ಕಡೆ ಮಲ್ಲಿನೂ ಕೂಡ ತನ್ನ ತಾಳಿ ಚೈನನ್ನು ಸರಿ ಮಾಡ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಇಲ್ಲಿ ಹೇಳ್ತಾರೆ, ನೋಡು ನಾನು ಮತ್ತು ಗೌತಮ್ ಹೇಗಿದ್ದೇವೆ, ನಾವು ದೈಹಿಕವಾಗಿ ದೂರ ಇದ್ದರೂ ಮಾನಸಿಕವಾಗಿ ಜೊತೆಯಲ್ಲಿ ಇರ್ತೇವೆ, ನಾವು ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಕೊಡೋದಿಲ್ಲ, ನಾವು ಅನಿವಾರ್ಯತೆಯಿಂದ ದೂರ ಇದ್ದೇವೆ ಅಷ್ಟೇ, ನಾವು ಜೊತೆಯಲ್ಲಿ ಇದ್ದರೂ ನಮ್ಮ ನೆನಪಿನಲ್ಲಿ ಬದುಕೋನೇ ನಿಜವಾದ ಜೊತೆಗಾರ, ತಾಳಿಗೆ ವಾರಸ್ದಾರ. ಈಗಲೂ ನನ್ನ ಮನಸ್ಸಿನಲ್ಲಿ ಗೌತಮ್ ಅವರು ಇದ್ದಾರೆ, ಹಾಗೆ ಅವರ ಮನಸ್ಸಿನಲ್ಲಿ ಕೂಡ ನಾನಿದ್ದೇನೆ, ಆದರೆ ನಿನ್ನ ಮನಸ್ಸಿನಲ್ಲಿ ಜಯದೇವ್ ಇಲ್ಲ, ಹಾಗೆ ಜಯದೇವ್ ಕೂಡ ನಿನ್ನನ್ನು ಯಾವುದೇ ರೀತಿಯಲ್ಲಿ ಪ್ರೀತಿಸ್ತಾ ಇಲ್ಲ, ಬೇರೊಬ್ಬಳನ್ನು ಕಟ್ಕೊಂಡು ಅವಳ ಜೊತೆಯಲ್ಲಿದ್ದಾನೆ, ಆದ್ದರಿಂದ ನೀನು ಅವನನ್ನು ಬಿಡೋದೇ ಸರಿ, ಹಾಗೆ ನಿನ್ನ ನಿಜವಾದ ಜೊತೆಗಾರನನ್ನು ನೀನು ಆರಿಸ್ಕೊಳ್ಬೇಕು, ನಿನ್ನ ಮನಸ್ಸಿನ ಮಾತನ್ನು ಕೇಳು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ, ಆಯಿತು ಅಕ್ಕ, ನೀವು ಹೇಳ್ದಾಗೆ ಮಾಡ್ತೇನೆ, ಹಾಗೆ ನಾನು ಮೊದಲನೇ ಸಾರಿ ನನಗೆ ಆ ರೀತಿ ಅನಿಸಿದರೆ ನಿಮಗೆ ಹೇಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ತನ್ನ ಗೌತಮ್ ಜೊತೆ ಇರುವ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರ ಮನಸ್ಸಿನಲ್ಲಿ ಯಾಕೆ ನಾನು ಇನ್ನೂ ಇಷ್ಟು ದೂರ ಇರೋದು, ಅವರನ್ನು ಆದಷ್ಟು ಬೇಗ ಒಂದಾಗಬೇಕು, ಅವರಿಗೆ ನನ್ನ ಮನಸ್ಸಿನ ಮಾತು ತಿಳಿಸ್ಬೇಕು ಅಂತ ಹೇಳಿ ಒಂದು ಲೆಟ್ರನ್ನು ಬರೀಬೇಕು ಅಂತ ಹೇಳಿ ಭೂಮಿಕಾ ಅವರು ಡಿಸೈಡ್ ಮಾಡಿ ಒಂದು ಲವ್ ಲೆಟರ್ನ ಬರೀಲಿಕ್ಕೆ ಈ ಕಡೆ ಭೂಮಿಕಾ ಅವರು ನಿರ್ಧಾರ ಮಾಡ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಅವರನ್ನು ನೆನೆಸ್ಕೊಂಡು ಲೆಟ್ರನ್ನ ಬರಿತಾ ಇರ್ತಾರೆ. ಆಗ ಈ ಕಡೆ ಮಲ್ಲಿ ಕೂಡ ಅದನ್ನು ನೋಡಿ ಅಕ್ಕ ಅವರು ಏನೋ ಬರಿತಾ ಇದ್ದಾರಲ್ಲ ಅಂತ ಹೇಳಿ ಈ ಕಡೆ ಬರ್ತಾರೆ. ಆಗ ಮಲ್ಲಿ ಕೂಡ ಬಂದು, ಅಕ್ಕವರೇ ಏನು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಲೆಟ್ರ್ ಬರಿತಿದ್ದೇನೆ ಮಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಮಲ್ಲಿ ಕೂಡ ಯಾವ ಲೆಟ್ರು, ಲೀವ್ ಲೆಟ್ರ್ ಬರಿತಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಅಲ್ಲ ಮಲ್ಲಿ, ಲವ್ ಲೆಟ್ರ್ ಬರಿತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ, ಲವ್ ಲೆಟ್ರಾ, ಯಾರಿಗಕ್ಕ, ಯಾರಿಗೆ ಬರಿತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಯಾರಿಗೆ ಬರಿಬೇಕು ಮಲ್ಲಿ, ನನ್ನ ಮನಸ್ಸಿನಲ್ಲಿ ಇಷ್ಟ ಆದವರಿಗೆ ನಾನು ಬರಿತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಮಲ್ಲಿ ಅವರು ಕೂಡ, ನಿಮ್ಮ ಮನಸ್ಸಿಗೆ ಇಷ್ಟ ಆದವರು ಯಾರು ಅಕ್ಕ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಇನ್ಯಾರು ಮಲ್ಲಿ, ಗೌತಮ್ ಅವರಿಗೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ, ಗೌತಮ್ ಬಾವಾಗ, ಏನಕ್ಕ ಗೌತಮ್ ಬಾವರ ಮೇಲೆ ಲವ್ ಜಾಸ್ತಿ ಆದಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಹೇಳ್ತಾರೆ, ಹೌದು ಮಲ್ಲಿ, ಇನ್ನೆಷ್ಟು ವರ್ಷಗಳ ಕಾಲ ನಾವು ಈ ರೀತಿ ದೂರ ಇರೋದು, ನಾವು ಆದಷ್ಟು ಬೇಗ ನಾನು, ಅಪ್ಪು, ಮಿಂಚು, ಗೌತಮ್ ಅವರು ಎಲ್ಲರೂ ಒಟ್ಟಿಗೆ ಇರಬೇಕು, ನಮಗೆ ಆ ಜಯದೇವಿಂದ ತೊಂದರೆ ಇತ್ತು, ಹಾಗೆ ಶಾಕುಂತಲೆಯಿಂದ ಅವರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ, ಈಗಲಾದರೂ ನಾವು ಗೌತಮ್, ನಮ್ಮ ಮಕ್ಕಳು, ನಾವು ಖುಷಿಯಾಗಿ ಇರ್ಬೋದು ಅಂತ ಹೇಳಿ ನನ್ನ ಮನಸ್ಸಿನ ಮಾತನ್ನು ಗೌತಮ್ ಅವರಿಗೆ ಲೆಟ್ರ್ ಮೂಲಕ ತಿಳಿಸ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ.
ಆಗ ಮಲ್ಲಿ ಅವರು ಕೂಡ ಹೌದಕ್ಕ, ನೀವು ಮಾಡ್ತಾ ಇರೋದೇ ಸರಿ, ಅದೇ ರೀತಿ ಮಾಡಿ ನೀವೆಲ್ಲರೂ ಒಟ್ಟಾಗಿ ಇರೋದೇ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಖುಷಿಯಿಂದ ಇರ್ತಾರೆ. ಹಾಗೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಮಗಳನ್ನು ಹುಡುಕ್ಲಿಕ್ಕೆ ಅಂತ ಇಲ್ಲಿ ಹೋಗ್ತಾ ಇರ್ತಾರೆ. ಹಾಗೆ ಮೊದಲನೇದಾಗಿ ಅವರು ಕಾರಿನಲ್ಲಿ ಹೋಗ್ತಾ ಇರುವಾಗ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ಗೆ ಲೆಟ್ರ್ ಕೊಡಬೇಕು ಅಂತ ಹೇಳಿ ಗೌತಮನ್ನೇ ನೋಡ್ತಾ ಇರ್ತಾರೆ. ಹಾಗೆ ಗೌತಮ್ ಅವರು ಕೂಡ ಭೂಮಿಕನ್ನ ನೋಡ್ತಾ ಇರ್ತಾರೆ. ಮತ್ತು ಈ ಕಡೆ ಭೂಮಿಕಾ ಮತ್ತು ಗೌತಮ್ ಅವರು ನೋಡ್ತಾ ಇರುವಾಗ ಗೌತಮ್ ಅವರು ಭೂಮಿಕಾ ಅವರನ್ನು ಕೇಳ್ತಾರೆ, ಭೂಮಿಕಾ ಅವರು ಏನಾದರೂ ಹೇಳಬೇಕಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಇಲ್ಲ ಗೌತಮ್ ಅವರೇ, ಏನೂ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಪೊಲೀಸ್ ಸ್ಟೇಷನ್ನು ಬರುತ್ತೆ. ಹಾಗೆ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ತನ್ನ ಮಗಳ ಬಗ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಹೋಗಿರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಹೇಳ್ತಾ ಇರುವಾಗ ಭೂಮಿಕಾ ಅವರಿಗೆ ಒಂದು ಕಾಲ್ ಬರುತ್ತೆ. ಆಗ ಆ ಕಾಲ್ ಮಾತಾಡಬೇಕು ಅಂತ ಹೇಳಿ 1 ನಿಮಿಷ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಫೋನನ್ನು ತೆಗೆಯುವಾಗ ಅಲ್ಲಿಂದ ಗೌತಮ್ ಅವರಿಗೆ ಬರೆದ ಲೆಟ್ರು ಕೂಡ ಅದರಿಂದ ಕೆಳಗೆ ಬೀಳುತ್ತೆ. ಆಗ ಈ ಕಡೆ ಏನೋ ಬಿದ್ದಿದೆ ಅಂತ ಹೇಳಿ ಗೌತಮ್ ಅವರು ತೆಗೆದಿಡಲಿಕ್ಕೆ ಅಂತ ಹೋಗ್ತಾರೆ. ಆಗ ಆ ಲೆಟ್ರಿನ ಮೇಲೆ ನನ್ನ ಪ್ರೀತಿಯ ಗೌತಮ್ ಅವರಿಗೆ ಅಂತ ಬರೆದಿರುತ್ತೆ. ಆಗ ಗೌತಮ್ ಅವರು ಇದು ನನಗೆ ಬರೆದಿರೋ ಹಾಗೆ ಇದೆಯಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಭೂಮಿಕಾ ಅವರು ಏನು ಬರೆದಿದ್ದಾರೋ ಏನೋ, ಇದನ್ನು ನಾನು ಓದಬಾರ್ದು, ಅವರಾಗೆ ಅವರೇ ಹೇಳುವ ತನಕ ಇದನ್ನು ನಾನು ಓದಬಾರ್ದು, ಇದನ್ನು ಇಟ್ಬಿಡಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಆದರೆ ಗೌತಮ್ ಅವರಿಗೆ ಮತ್ತೆ ಅನಿಸುತ್ತೆ, ಅವರು ನನಗೋಸ್ಕರನೇ ಬರೆದಿರ್ಬೋದು, ಏನು ಬರೆದಿರ್ಬೋದು. ಓದ್ತಾರೆ, ಅದರಲ್ಲಿ ಈ ರೀತಿಯಾಗಿ ಬರೆದಿರುತ್ತೆ, ನನ್ನ ಪ್ರೀತಿಯ ಗೌತಮ್ ಅವರಿಗೆ, ನಿಮಗೆ ನಾನು ಎಷ್ಟೋ ತೊಂದರೆಗಳನ್ನು ಕೊಟ್ಟಿದ್ದೆ, ಹಾಗೆ ನನ್ನಿಂದ ನಿಮ್ಮನ್ನು ದೂರ ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಇಲ್ಲಿ ಬರೆದಿರುತ್ತೆ. ಹಾಗೆ ಅವರು ನಾವೆಲ್ಲರೂ ಒಟ್ಟಾಗಿ ಇರಬೇಕು, ನಿಮ್ಮನ್ನು ಬಿಟ್ಟು ನನಗೆ ಇರೋದಕ್ಕೆ ಆಗೋದಿಲ್ಲ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೇನೆ, ಹಾಗೆ ನೀವು ಕೂಡ ನನ್ನನ್ನು ಬಿಟ್ಟು ಇರೋದಿಲ್ಲ ಅಂತ ನನಗೆ ಗೊತ್ತು, ನಾವೆಲ್ಲರೂ ಕೂಡ ಈಗ ನನ್ನ ಮಗಳು ಕೂಡ ಆದಷ್ಟು ಬೇಗ ಸಿಗ್ತಾಳೆ, ನಾವೆಲ್ಲರೂ ಕೂಡ ನಾನು, ನೀವು, ಅಪ್ಪು, ಮಿಂಚು ಹಾಗೆ ನಮ್ಮ ಮಗಳು ಕೂಡ ನಾವೆಲ್ಲರೂ ಅದೇ ಮನೆಯಲ್ಲಿ ಖುಷಿಯಾಗಿ ಒಟ್ಟಿಗೆ ಇರಬೇಕು, ನಾವೆಲ್ಲರೂ ಎಲ್ಲಾದರೂ ಹೋಗಿ ನಾವೆಲ್ಲರೂ ಒಟ್ಟಿಗೆ ಆಗಿ ಖುಷಿಯಾಗಿ ಇರಬೇಕು, ನಾವು ಯಾರ ಕಣ್ಣಿಗೂ ಬೀಳೋದು ಬೇಡ. ಗೌತಮ್ ಅವರೇ, ನಿಮ್ಮನ್ನು ಬಿಟ್ಟು ನನಗೆ ಬದುಕೋ ಶಕ್ತಿ ಇಲ್ಲ, ನೀವು ನನ್ನ ಜೊತೆಯಲ್ಲಿ ಯಾವಾಗಲೂ ಇರಬೇಕು, ಹಾಗೆ ನೀವು ನನ್ನನ್ನು ಯಾವತ್ತಿಗೂ ಬಿಟ್ಕೊಡೋದಿಲ್ಲ, ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೀರಾ ಅಂತ ಗೊತ್ತು, ಹಾಗೆ ನಾನು ಕೂಡ ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೇನೆ, ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ದೂರ ಆಗೋದು ಬೇಡ, ನಾವು ಮತ್ತು ನಮ್ಮ ಮಕ್ಕಳು ಕೂಡ ನಾವೆಲ್ಲರೂ ಒಂದೇ ಮನೆಯಲ್ಲಿ ಖುಷಿಯಾಗಿ ಇರೋಣ, ಯಾವುದೇ ಕಾರಣಕ್ಕೂ ನಾವು ಬೇರೆ ಆಗೋದು ಬೇಡ ಅಂತ ಹೇಳಿ ಈ ಕಡೆ ಭೂಮಿಕಾ ಅವರು ತನ್ನ ಲೆಟರ್ನಲ್ಲಿ ಬರೆದಿರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರಿಗೆ ಆ ಲೆಟರ್ನ ಓದಿ ತುಂಬಾ ಖುಷಿ ಆಗುತ್ತೆ. ಹಾಗೆ ಭೂಮಿಕಾ ಅವರು ಕೂಡ ತನ್ನ ಮನಸ್ಸಿನಲ್ಲಿ ಇರೋದೆಲ್ಲ ಈ ಲೆಟ್ರಲ್ಲಿ ಬರೆದಿದ್ದಾರೆ, ನಾನು ಕೂಡ ಆದಷ್ಟು ಬೇಗ ಭೂಮಿಕಾನ ಹೊಂದಾಗಬೇಕು ಮತ್ತು ಅವರ ಜೊತೆಯಲ್ಲಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಅಂದ್ಕೊಳ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ತನ್ನ ಕಾಲನ್ನು ಮುಗಿಸಿ ಈ ಕಡೆ ಬರ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಅವರ ಬಾಯಿಂದ ಹೇಳಲಿ ಅಂತ ಹೇಳಿ ಕಾಯ್ತಾ ಇರ್ತಾರೆ ಮತ್ತು ಆ ಲೆಟರ್ನ ಕೂಡ ತನ್ನ ಬ್ಯಾಗಿನಲ್ಲಿ ಇಡ್ತಾರೆ. ಮತ್ತು ಈ ಕಡೆ